ಉಡುಪಿಯಲ್ಲಿ ಈಗ ಪರ್ಯಾಯೋತ್ಸವ ಸಂಭ್ರಮ. ನವನೀತ ಚೋರನಿಗೆ ಯತಿಗಳಿಂದ ಪೂಜೆ ಇಲ್ಲಿಯ ವಿಶೇಷ. ಇತಿಹಾಸ ಪ್ರಸಿದ್ಧ ಶ್ರೀಕೃಷ್ಣ ದೇಗುಲದಲ್ಲಿ ಸಾಂಪ್ರದಾಯಿಕ ವಿಧಿವಿಧಾನಗಳಿಗೆ ಆದ್ಯತೆ. ಕನಕನಕಿಂಡಿ ಈ ದೇವಾಲಯದ ಮತ್ತೊಂದು ವೈಶಿಷ್ಟ್ಯ. ಪರ್ಯಾಯ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿರೋ ಹೊತ್ತಿನಲ್ಲಿ ದೇವಳಕ್ಕೆ ಒಂದು ಸುತ್ತು ಹಾಕೋಣ ಬನ್ನಿ. ರಜತ ಪೀಠ ಇದು ಉಡುಪಿಯ ಹಿಂದಿನ ಹೆಸರು. ಇಲ್ಲಿನ ಶ್ರೀಕೃಷ್ಣ ದೇವಾಲಯಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ. ಶ್ರೀ ಕ್ಷೇತ್ರದಲ್ಲಿ ಕೃಷ್ಣ ನೆಲೆಯಾದ ಕಥೆಯು ಕುತೂಹಲಕಾರಿ. ಕೃಷ್ಣ ವಿಗ್ರಹ ಇದ್ದ ಹಡಗೊಂದು ದ್ವಾರಕೆಯಿಂದ ಮಲ್ಪೆ ಮಾರ್ಗವಾಗಿ ತೆರಳುತ್ತಿದ್ದ ಸಂದರ್ಭ ಮಲ್ಪೆಯಲ್ಲಿ ದುರಂತಕ್ಕೆ ಒಳಗಾಯಿತಂತೆ. ಆಗ ಕೃಷ್ಣನ ವಿಗ್ರಹ ಕಡಲಾಳಕ್ಕೆ ಸೇರಿತು. ಇದನ್ನು ತಿಳಿದ ಮಧ್ವಾಚಾರ್ಯರು ಸಮುದ್ರದ ಒಡಲಿಂದ ಕೃಷ್ಣನ ವಿಗ್ರಹವನ್ನು ಮೇಲಕ್ಕೆ ತೆಗೆದರು. ನಂತರ ಉಡುಪಿಯಲ್ಲಿ ಅದನ್ನು ಪ್ರತಿಷ್ಠಾಪಿಸಿದರು ಎನ್ನುತ್ತದೆ ಸ್ಥಳ ಪುರಾಣ. ಅಂದಿನಿಂದ ಶ್ರೀಕೃಷ್ಣನಿಗೆ ನಿತ್ಯ ಪೂಜಾ ಕಾರ್ಯ ನೆರವೇರಿಸುವ ಸಂಪ್ರದಾಯ ಬೆಳೆದು ಬಂದಿದೆ. ಬೆಳಗ್ಗಿನಿಂದ ಬೇರೆ ಬೇರೆ ಥರದ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ ಪ್ರತಿದಿನ ನಡೆದು ಅಂಥ ಪೂಜೆ, ಸಾಯಂಕಾಲದ ಪೂಜೆ ಅನೇಕ ಥರದ ವೈಭವದಿಂದ ಯತಿಗಳೇ ಪರಸ್ಪರ ಸಹಕಾರದಿಂದ ಅನೂಚಾರವಾಗಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಅಷ್ಟಮಠಗಳ ಯತಿಗಳಿಂದ ಪೂಜೆ ಇಲ್ಲಿಯ ವಿಶೇಷ. ಪ್ರಾರಂಭದಲ್ಲಿ 2 ತಿಂಗಳಿಗೆ ಒಮ್ಮೆ ಇದ್ದ ಪರ್ಯಾಯ ವ್ಯವಸ್ಥೆ ವಾದಿರಾಜರ ಕಾಲದಲ್ಲಿ 2 ವರ್ಷಕ್ಕೆ ಬದಲಾಯಿತು. ಪರ್ಯಾಯ ಅಧಿಕಾರ ಪಡೆದ ಯತಿಗೆ ಮಾತ್ರ ಶ್ರೀಕೃಷ್ಣನನ್ನು ಮುಟ್ಟಿ ಪೂಜೆ ಸಲ್ಲಿಸುವ ಅವಕಾಶ. ಇದು 800 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪರಂಪರೆ. ವರ್ಷಕ್ಕೊಮ್ಮೆ ಪರ್ಯಾಯ ಮಹೋತ್ಸವ ಕೂಡ ಇಲ್ಲಿ ನಡೀತಾ ಇದೆ. ಒಂದು ಸ್ವಾಮಿಗಳು ಮತ್ತೊಂದು ಸ್ವಾಮಿಗಳಿಗೆ ಈ ಪೂಜಾ ವ್ಯವಸ್ಥೆಯನ್ನು ಅವರನ್ನು ಬದಲಾಯಿಸಿ ಅವರಿಗೆ ನೀಡತಕ್ಕಂಥದ್ದು ಮತ್ತು ಅವರು ಸ್ವೀಕಾರ ಮಾಡತಕ್ಕಂಥದ್ದು ಕೂಡ ಒಂದು ವಿಶಿಷ್ಟಪೂರ್ಣವಾಗಿರ್ತಕ್ಕಂತಹ ಪರಿಪಾಠ ಇಲ್ಲಿ ನಡೆದು ಬಂದಿದೆ. ಪೂಜಾ ಕಾರ್ಯದಲ್ಲಿ ಶುಚಿತ್ವ ಮತ್ತು ಮಡಿವಂತಿಕೆಗೆ ಮೊದಲ ಆದ್ಯತೆ. ಪೀಠಿಕಾ ಶುಚಿತ್ವ ಎಂಬ ವಿಧಾನದ ನಂತರವೇ ಪೂಜೆಗಳು ಶುರುವಾಗುತ್ತವೆ. ಪೂಜೆಗೆ ಅಷ್ಟಮಠಾಧಿಪತಿಗಳು ಕೂಡ ಕೈಜೋಡಿಸುತ್ತಾರೆ. ಕನಕನಕಿಂಡಿ ಶ್ರೀ ಕ್ಷೇತ್ರದ ಮತ್ತೊಂದು ವಿಶೇಷ. ಕನಕದಾಸರಿಗೆ ಈ ಕಿಂಡಿಯ ಮೂಲಕವೇ ಶ್ರೀಕೃಷ್ಣ ದರ್ಶನ ಆಯಿತು ಅನ್ನೋದು ನಂಬಿಕೆ. ಹಲವು ವೈಶಿಷ್ಟ್ಯಗಳ ಶ್ರೀಕೃಷ್ಣನ ನಾಡಿನಲ್ಲಿ ಈಗ ಪರ್ಯಾಯ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಿರಣ್ ಯು ಸಿರ್ಸಿಕರ್, ಇಟಿವಿ ನ್ಯೂಸ್, ಮಂಗಳೂರು. ಸೂರ್ಯ ಪಥ